ಸುಮಾರು 6 ಸುತ್ತು ಫೈರ್ ಮಾಡಿ ಉದ್ಯಮಿ ಪುಂಡಾಟ ಮೆರೆದಿದ್ದಾನೆ. ಪಿಸ್ತೂಲ್ನಿಂದ ಗುಂಡು ಹಾರಿಸಿದ ಸೈಯದ್ ಅಲ್ತಾಫ್ ಬನ್ನೇರುಘಟ್ಟ ರಸ್ತೆಯ ಬಳಿ ನಡೆದಂತಹ ಘಟನೆ ಇದು. 6 ಸುತ್ತು ಏರ್ ಫೈರ್ ಮಾಡಿ ಉದ್ಯಮಿ ಪುಂಡಾಟ ಬರ್ತ್ಡೇ ಸಂದರ್ಭದಲ್ಲಿ ಸೆಪ್ಟೆಂಬರ್ 22ನೇ ತಾರೀಕು ಆಗಿರುವಂತಹ ಘಟನೆ ಇದು. ಸೈಯದ್ ಅಲ್ತಾಫ್ ಉದ್ಯಮಿ ಆತನ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು. ಆತನ ಹಿಂದೆ ನೋಡಿ ಕೆಲವರಿದ್ದಾರೆ. ಅದೇ ಹೊತ್ತಲ್ಲಿ 6 ಸುತ್ತು ಫೈರ್ ಮಾಡಿದ್ದಾನೆ. ಒಂದ್ ಕಡೆ ಫೋಟೋ ಗಮನಿಸ್ತಾ ಇದೀವಲ್ಲ, ಈತನೇ ಸೈಯದ್ ಅಲ್ತಾಫ್. ಹೌದು ಪಾಪ, ಇವನೀಗ ಈ ತಮ್ಮ ಎಲ್ಲ ಅಭಿಮಾನಿಗಳ ಮುಂದೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ತಾ ಇದ್ದ. ಈಗ ಪೊಲೀಸರು ಕರ್ಕೊಂಡೋಗ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯು ಸೈಯದ್ ಅಲ್ತಾಫ್ ಅಂತೇಳಿ ಒಳಗೆ ಬೇರೆ ರೀತಿಯಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಲ್ಡಪ್ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೊಂದಿರ್ತದೆ, ಈಗ ಫುಲ್ ಒಳಗಡೆ ಕೇಕ್ ಕಟ್ಟಿಂಗು. ಹಾಂ, ಓಕೆ. ಇವತ್ತು ತಿರುಪತಿ ಸರಣಿಯ 10ನೇ ಎಪಿಸೋಡ್. ನಮ್ಮ ಸುರಪುರ, ಕರ್ನಾಟಕದ ಸುರಪುರಕ್ಕೂ ತಿರುಪತಿಗೂ ಏನು ಸಂಬಂಧ? ಒಂದು ರಿಪೋರ್ಟ್. ತಿರುಪತಿಗೂ ಸುರಪುರಕ್ಕೂ ಇತ್ತು ನಂಟು. ಇದು ವೆಂಕಟಪ್ಪ ನಾಯಕನ ಪರಾಕ್ರಮದ ಕಥೆ. ಇದು ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದ ಸುದ್ದಿ. 1750ರಲ್ಲಿ ಸುರಪುರ ಸಂಸ್ಥಾನದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದ್ ನಿಜಾಮ ಒಂದು ರಣವೀಳ್ಯವನ್ನ ಕೊಟ್ಟಿದ್ದ. ದೂರದ ಪಾಂಡಿಚೇರಿಯನ್ನ ಗೆದ್ದು ಕುಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಂತೆ. ಷರತ್ತು ಹಾಕಿ ಯುದ್ಧ ಗೆದ್ದ ಸುರಪುರದ ರಾಜ. ಪಾಂಡಿಚೇರಿಯೇನು ಹತ್ತಿರ ಇರಲಿಲ್ಲ. ಸುರಪುರದಿಂದ ಬರೋಬ್ಬರಿ 750 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಹೋಗಿ ಬರುವ ಖರ್ಚು, ಸತ್ತ ಜೀವನಾಂಶ ಕೊಡಬೇಕು ಅಂತ ಷರತ್ತು ಹಾಕಿದ್ರು. ನಿಜಾಮನು ಕೂಡ ಒಪ್ಪಿಕೊಂಡ. 2 ದಿನದಲ್ಲಿ ಯುದ್ಧ ಗೆದ್ದ ಸುರಪುರ ಸೇನೆ. ಮೊಂಡಗೈ ವೆಂಕಟಪ್ಪ ನಾಯಕನ ಸೇನೆ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಫ್ರೆಂಚರ ಸೇನೆಯನ್ನ 2 ದಿನದಲ್ಲಿ ಹೊಸಕಿ ಹಾಕಿ ನಿಜಾಮನಿಗೆ ಕೊಡ್ತಾರೆ. ತಿರುಪತಿ ಮೇಲೆ ಕಿಡಿಗೇಡಿಗಳ ದಾಳಿ. ಪಾಂಡಿಚೇರಿಯಿಂದ ವಾಪಸ್ ಬರ್ತಾ ಇದ್ದಾಗ ತಿರುಪತಿಯ ಮೇಲೆ ದಾಳಿ ನಡೆದಿದೆ ಅನ್ನೋ ಸುದ್ದಿ ಬಂತು. ಮೊಂಡಗೈ ವೆಂಕಟಪ್ಪ ನಾಯಕರು ತಿರುಪತಿಗೆ ಹೋಗಿ ಮ್ಲೇಚ್ಛರನ್ನ ಹತ್ತಿಕ್ಕಿ ತಿರುಪತಿಯನ್ನ ಕಾಪಾಡ್ತಾರೆ. ಅಲ್ಲದೆ ನಿಜಾಮ ಕೊಟ್ಟಿದ್ದ ಯುದ್ಧದ ಖರ್ಚು, ಹೋಗಿ ಬರೋದಕ್ಕೆ ನೀಡಿದ್ದ ಹಣ, ಪಾಂಡಿಚೇರಿಯಲ್ಲಿ ಸಿಕ್ಕ ಕಪ್ಪ ಕಾಣಿಕೆಗಳನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಿಸಿದ್ರಂತೆ. ರಥ ನಿಲ್ದಾಣ ಕಟ್ಟಿಸಿದ್ದೇ ಸುರಪುರ ರಾಜರು. ನಿಮಗೆ ಅಚ್ಚರಿ ಆಗಬಹುದು. ತಿರುಪತಿಗೆ ಹೋದವರು ರಥ ನೋಡಿರಬಹುದು. ಆ ರಥದ ನಿಲ್ದಾಣ ಕಟ್ಟಿಸಿದ್ದು ಸುರಪುರದ ಅರಸ ಮೊಂಡಗೈ ವೆಂಕಟಪ್ಪ ನಾಯಕ. ಆದ್ದರಿಂದ ಇಂದಿಗೂ ರಥವನ್ನ ಎಳೆಯಬೇಕಾದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕರ ಸೇವೆ ಅಂತ ಎಳೆಯುತ್ತಾರೆ. ಸುರಪುರ ಉದ್ಯಾನಂ ನಿರ್ಮಿಸಿದ್ದಾರೆ. ಅಲ್ಲಿನ ಹೂಗಳನ್ನ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಿಸಲಾಗುತ್ತೆ. ಮೊಂಡಗೈ ವೆಂಕಟಪ್ಪ ನಾಯಕರು ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ರು. ಈ ಭೂಮಿ ಇರೋ ತನಕ ತಿರುಪತಿ ದೇಗುಲ ಇರುತ್ತೆ. ಆ ದೇಗುಲ ಇರೋ ತನಕ ಸುರಪುರದ ಹುಲಿ ಮೊಂಡಗೈ ವೆಂಕಟಪ್ಪ ನಾಯಕರ ಹೆಸರು ಅಜರಾಮರವಾಗಿರುತ್ತೆ. ಕರ್ನಾಟಕದ ಅರಸರಿಗೂ ತಿರುಪತಿಗೂ ಇರುವ ನಂಟನ್ನ ಧರ್ಮೇಂದ್ರ ಕುಮಾರ್ ಅವರು ನಾಳೆ ಹೇಳ್ತಾರೆ. ಮಿಸ್ ಮಾಡಲೇಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರುದ್ಧ ಹೈಕಮಾಂಡ್ ಮಹತ್ವದ ನಿರ್ಧಾರ ಕೈಗೊಳ್ಳುತ್ತಾ. ಸಾಲು ಹಗರಣದಿಂದ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ. ವಾಲ್ಮೀಕಿ ಹಗರಣ, ಮೂಡಾ ಕೇಸ್ನಿಂದ ಸಿಎಂಗೆ ಇಕ್ಕಟ್ಟು. ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ದಸರಾ ಬಳಿಕ ಸಿಎಂ ಕುರ್ಚಿ ಖಾಲಿ ಆಗ್ಬಿಡುತ್ತಾ? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹುನ್ನಾರ ಆಗ್ತಾ ಇದೆಯಾ ಆಪ್ತರಿಂದಲೇ? ಇಂಥದ್ದೊಂದು ಪ್ರಶ್ನೆ ಇದೆ. ನೋಡಿ, ಒಂದು ಕಡೆ ಬಹುತೇಕ ಈಗ ಸೇಫ್ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದರೆ ಇಡಿ ಇನ್ನೊಂದು ಕೇಸನ್ನು ಇಟ್ಕೊಂಡು ಬಂದಿದೆ, 387 ಕೋಟಿ ರೂಪಾಯಿ. ಯಾಕಂದ್ರೆ PMLA ಬರುತ್ತಲ್ವಾ, ಮನಿ ಲಾಂಡ್ರಿಂಗ್ ಆಕ್ಟ್ ಹೆಂಗ್ ಬರುತ್ತೆ ಅಂತ ನಾವು ಮೊನ್ನೆ ಪ್ರಶ್ನೆ ಮಾಡ್ತಾ ಇದ್ವಿ. ಮನಿ ಲಾಂಡ್ರಿಂಗ್ ಯಾಕೆ ಬರುತ್ತೆ ಅಂದ್ರೆ ದುಡ್ಡಿನ ಅವ್ಯವಹಾರ ಆಗಿದೆ. ಇಲ್ಲಿ ದುಡ್ಡಿನ ಅವ್ಯವಹಾರ ಏನಿಲ್ಲ.
ಎಲ್ಲೂ ಆಗಿಲ್ಲ. ನಿಮಗೆ ಅದನ್ನ ಮಾರಾಟ ಈಗ 14 ಸೈಟನ್ನು ಮಾರಾಟ ಮಾಡಿ ಬಂದಿರುವಂತಹ 63 ಕೋಟಿಗಳನ್ನ ಬೇರೆ ಕಡೆ ಸ್ಥಳಾಂತರಿಸಿದರಂತೆ ತಂದಾಗ ದುಡ್ಡಿನ ಇಲ್ಲಿ ಭೂಮಿದು ಮಾತ್ರ ಆಗಿರೋದು. ಅದಕ್ಕೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಮನಿ ಲಾಂಡ್ರಿಂಗ್ ಆಕ್ಟ್ ಹೆಂಗ್ ಬರುತ್ತೆ ಅಂತ ಹೇಳಿ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನಟರಾಜನ್ ಅವರೊಬ್ರು ಇದ್ದಾರೆ, ಅವರು ಮೂಡಾದ ಮಾಜಿ ಅಧಿಕಾರಿ, ಅವರೊಂದು ಕೇಸ್ ಕೊಟ್ಟಿದ್ದಾರೆ. ಈ ಮೂಡಾದ 387 ಕೋಟಿ ದುಡ್ಡನ್ನ ವರುಣ ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ಬಳಸಲಾಗಿದೆ ಅಂತೇಳಿ. ಇಲ್ಲಿ 2 ಪಾಯಿಂಟ್ ಬರುತ್ತೆ ಶ್ರುತಿ. ಈಗ ವಾಲ್ಮೀಕಿ ನಿಗಮ ಹಗರಣ ಇದೆಯಲ್ಲ, ಅದರಲ್ಲಿ ಏನಂತಂದ್ರೆ 84 ಕೋಟಿ ರೂಪಾಯಿಗಳನ್ನ ಬಳಸಲಾಗಿದೆ ಅಲ್ಲ, ಮಿಸ್ಯೂಸ್ ಮಾಡಲಾಗಿದೆ. ಹೌದು, ಯಾಕಂದ್ರೆ ವಾಪಸ್ ಸಿಕ್ಕಿದೆ ಅಲ್ಲ, ಮಿಸ್ಯೂಸ್ ಮಾಡಿದ್ದು. ಹೌದು, ಅಂದ್ರೆ ನೀವು ಎಲೆಕ್ಷನ್ಗೆ ಖರ್ಚು ಮಾಡಿದ್ದು, ಆಮೇಲೆ ಯಾವುದೋ ನೀವು ಏನು ಲ್ಯಾಂಬೋರ್ಗಿನಿಯ ಗಾಡಿ ಖರೀದಿ ಮಾಡಿದ್ದು, ಮತ್ತೊಂದು ಮಾಡಿದ್ದು, ಅಂದ್ರೆ ನೀವು ಆ ದುಡ್ಡನ್ನು ತಿಂದ್ರಿ ಅಂತ. ಇಲ್ಲಿ 387 ಕೋಟಿ ನೀವು ದುಡ್ಡು ತಿಂದ್ರಿ ಅಂತಿಲ್ಲ. ಸಿದ್ದರಾಮಯ್ಯ ದುಡ್ಡು ತಿಂದ್ರು ಹಂಗ್ ಬರ್ತಾ ಇಲ್ಲ. ಇಲ್ಲಿ ಏನ್ ಬರ್ತಾ ಇದೆ, ಆ ದುಡ್ಡನ್ನ ನೀವು ವರುಣ ಮತ್ತು ಶ್ರೀರಂಗಪಟ್ಟಣಕ್ಕೆ ಬಳಕೆ ಮಾಡಿದ್ರಿ ಅಂತ ಇರೋದು. ಅದು ಕೂಡ ಅಕ್ರಮಣೆ ಆಗುತ್ತೆ. ಆ ಪ್ರಶ್ನೆ ಕ್ವಶನ್ ಬರುತ್ತೆ. ಈಗ ಈ SSTP ದುಡ್ಡನ್ನ 11,000 ಕೋಟಿ ರೂಪಾಯಿಯನ್ನ ನೀವು ಫ್ರೀ ಇದಕ್ಕೆ ಬಳಸಿದ್ರಿ ಅಂತ ನೀವು ಹೆಂಗ್ ಬಳಸಿದ್ರಿ ಅಂತ. ಆಗ ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಟ್ಟರು. ನೋಡಿ, ಈ SC/ST ಗಳಿದಾರಲ್ಲ, ಈ ನಮ್ಮ ಫ್ರೀ ಕೊಡ್ತಾ ಇದೀವಲ್ಲ, 25% ಅವ್ರು ಇದಾರೆ ಅದರಲ್ಲಿ. 25% ಲಾಭ ತಗೊಳ್ಳೋರು. ಆ ದುಡ್ಡು ನಾವ್ ಹೇಳ್ತಿರೋದೇನು, ಆ ದುಡ್ಡು SC ಅವ್ರಿಗೆ ಬಿಟ್ರೆ ಬೇರೆ ಹೋಗೋಂಗಿಲ್ಲ. ನಾವು ಆ ದುಡ್ಡನ್ನ ಅವ್ರಿಗೆ ಕೊಟ್ಟಿದ್ದೀವಿ, ಆ ಫ್ರೀ ಅವ್ರಿಗೆ ಹೋಗ್ತಾ ಇದೆ, ಅವರ ಸಮಜಾಯಿಷಿ ಅದು. ಎರಡನೇದು ಆ SC/ST ಇದೆಯಲ್ಲ, ಅದನ್ನು ರೆಡಿ ಮಾಡಿದ್ದೆ ನಾನು 2013ರಲ್ಲಿ ಅಂತ ಸಿದ್ದರಾಮಯ್ಯನವರು. ಅಂದ್ರೆ ನಿಮ್ಮ ಬಜೆಟ್ ನ ಒಂದು 24% ಅದಕ್ಕೆ ಎತ್ತಿಡ್ಲೇಬೇಕು, ಆಮೇಲೆ ಅದು ವಾಪಸ್ ಹೋಗಲ್ಲ ಶ್ರುತಿ. ಅದು ಹೆಂಗೆ ಅಂತಂದ್ರೆ, ಈಗ ನೀವೊಂದು ಬಜೆಟ್ ಇಟ್ಟಿರ್ತಿದ್ರು, ಈಗ ನೀವು ಜಿಲ್ಲಾಧಿಕಾರಿ ಅಂತ ಇಟ್ಕೊಳ್ಳಿ, ನಿಮ್ಮ ಕ್ಷೇತ್ರಕ್ಕೆ ಈ ಬಜೆಟ್ ನಲ್ಲಿ ಒಂದು 5,000 ಕೋಟಿ ಬಂತು ಅಂತ ಇಟ್ಕೊಳ್ಳಿ. ನೀವು ಖರ್ಚು ಮಾಡಿಲ್ಲ ಅಂದ್ರೆ ಅದು ವಾಪಸ್ ಹೋಗುತ್ತೆ. ನೀವು ಅದಕ್ಕಿಂತ ಮೊದಲು ಖರ್ಚು ಮಾಡ್ಕೊಂಡ್ಬಿಡ್ಬೇಕು. ಇದು ಹಾಗಲ್ಲ, ಇದು ಮುಂದಿನ ವರ್ಷಕ್ಕೆ ಹೋಗುತ್ತೆ ಮತ್ತು ಮುಂದಿನ ವರ್ಷ ದುಡ್ಡು ಕೂಡ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಆದರೆ ED FIR ಹಾಕೊಂಡ್ರೆ CIR ಅಂತ ಏನ್ ಕರೀತಾರೆ, ನೀವು ಯಾಕೆ ನನ್ನನ್ನು ಬಂಧನ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳೋಂಗಿಲ್ಲ. ಡೈರೆಕ್ಟ್ ಆಗಿ ಬಂದು ಇವರನ್ನ ಬಂಧಿಸಬಹುದು, ಡೈರೆಕ್ಟ್ ಆಗಿ ಇವರ ಆಫೀಸ್ ಒಳಗೆ ನುಗ್ಗಬಹುದು, ಡೈರೆಕ್ಟ್ ಆಗಿ. ಆಮೇಲೆ ನೀವು ಕೋರ್ಟಲ್ಲಿ ಅದನ್ನು ಪ್ರಶ್ನೆ ಮಾಡಕ್ ಬರಲ್ಲ. ಕರೆಕ್ಟ್, ಯಾಕಂದ್ರೆ ಯಾವ ಕಾರಣ ಅಂತ ಇಡೀ ಅಟ್ಯಾಕ್ ಮಾಡಿದ ತಕ್ಷಣ ನೀವು ಅದಕ್ಕೆ ಸ್ಟೇ ಕೊಡಿ ಮತ್ತೊಂದು ಕಡೆಯಿಂದ ಮಾಡಕ್ ಬರಲ್ಲ. ಮಿನಿಮಮ್ 180 ದಿನಗಳ ಕಾಲ ಅವ್ರನ್ನ ಒಳಗೆ ಇಟ್ಕೊಂಡ್ಬಿಡ್ಬೋದು. ಹಂಗೆಲ್ಲ ಇದೆ ಅದಕ್ಕೆ ಕಾನೂನು. ಇಲ್ಲಿ ಏನಾಗುತ್ತೆ, ಸರಿನಾ ತಪ್ಪ ಎಲ್ಲ ಆಮೇಲೆ ಜೊತೆ ಇದು ಹೆಂಗೆ ಅಂತಂದ್ರೆ, ಬಿಳಿ ಬಟ್ಟೆಗೆ ಸಗಣಿ ಎಸೆದಂಗೆ. ನೀವು ಅದನ್ನ ಕ್ಲೀನ್ ಮಾಡ್ತಾ ಕೂತ್ಕೊಂಡಾಗ ನಿಮ್ಮ ಟೈಮ್ ಆಗಿರುತ್ತೆ ಅಲ್ಲಿ. ಒಂದು ವೇಳೆ ಬಂದು ED ಅರೆಸ್ಟ್ ಮಾಡ್ತಂದು ಇಟ್ಕೊಳ್ಳಿ, ಇವರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿಂದ ಅದು ಆಮೇಲೆ ವಿಚಾರ. ಅರೆಸ್ಟ್ ಮಾಡಿದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇರುತ್ತಾ, ಅರೆ ಒಬ್ಬ ನಮ್ಮ CM ಅರೆಸ್ಟ್ ಆದ ಅಂತ ಹೇಳುವಾಗ ಅವ್ರಿಗೊಂದು ಹಿನ್ನಡೆ ಆಗುತ್ತೆ, ಆಗ ಮುಜುಗರ ಆಗುತ್ತೆ. ಆಗ ಅವರು ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆ ಇದೆ. ಆ ಮುಖ್ಯಮಂತ್ರಿ ರೇಸಲ್ಲಿ ಯಾರಾದ್ರೂ ಇದ್ದಾರಾ, ಆ ರೀತಿ ಬರತ್ತಾ? ಹೈಪೋಥೆಟಿಕಲ್ ಪ್ರಶ್ನೆ ಅಂತ ಅನಿಸ್ಬೋದು, ಆದ್ರೆ ರಾಜಕೀಯದಲ್ಲಿ ಇಂಥದ್ದೆಲ್ಲ ಶುರು ಆಗುತ್ತೆ. ಇವರೇನಾದ್ರೂ ಅರೆಸ್ಟ್ ಆದ್ರೆ ಯಾರು ಅಂತ ಒಂದು ಆಲೋಚನೆ ಮಾಡ್ತಾರೆ. ಬನ್ನಿ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ, ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡಾ ಸೈಟು, ಮೂಡಾ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಂತೆ. ಮೂಡಾ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದ್ದಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ದಂತೆ. CM ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದ್ದಂತೆ.